ವಫ್ ಬಿಲ್ ಅಂತ ತಂದಿರ್ತಕ್ಕಂಥ ಉದ್ದೇಶ ಏನಂತಂದ್ರೆ ಚೈನಾದವರು 175 ಕಿಲೋಮೀಟರ್ ಈ ದೇಶದ ಒಳಗಡೆ ಬಂದ್ಬಿಟ್ಟಿದ್ದಾರೆ. ಚೈನಾ 6th ಜನರೇಷನ್ ಫೈಟರ್ ಜೆಟ್ ತಯಾರು ಮಾಡಿದೆ. ಚೈನಾ $20 ಟ್ರಿಲಿಯನ್ ಅಧಿಕವಾದಂತ GDP ಇದೆ. ಪರ್ ಕ್ಯಾಪಿಟಲ್ ಇನ್ಕಮ್ 12 ಲಕ್ಷಕ್ಕಿಂತ ಹೆಚ್ಚಿದೆ. ಜಪಾನ್ ಇಟ್ ಇಸ್ ಆಲ್ಸೋ ಪ್ರೋಗ್ರೆಸಿಂಗ್ ವೆರಿ ಎಕ್ಸ್ಟ್ರೀಮ್ಸ್ಲಿ ಇನ್ ಟೆಕ್ನಾಲಜಿ. ನಾವೇನ್ ಮಾಡ್ತಾ ಇದೀವಿ? 10 ವರ್ಷ 11 ವರ್ಷ ಆಯ್ತು. ಈಗ ಪಿಕ್ಚರ್ ನೋಡಿದ ಮೇಲೆ, ಯಾವುದು ಚಾವಾ ಪಿಕ್ಚರ್ ನೋಡಿದ ಮೇಲೆ ಔರಂಗಜೇಬ್ ನೆನಪಾದ ಇವರಿಗೆ. ಈಗ ಔರಂಗಜೇಬು, ಅಕ್ಬರು, ಹುಮಾಯೂನು 10 ವರ್ಷ ಆಯ್ತು. ಜನರು ಏನನ್ನ ಕೇಳಬೇಕಲ್ಲ, ಅದಕ್ಕೇನು ಚರ್ಚೆ ತರಬೇಕು ಇವಾಗ ಅಂತಂದ್ರೆ ಔರಂಗಜೇಬು, ಹುಮಾಯೂನು, ಅಫ್ಜಲ್ ಖಾನು, ಇದ್ರ ಮುಖಾಂತರನೇ ಜನಕ್ಕೆ ಚರ್ಚೆಗಿಡಬೇಕು. ಮಾಧ್ಯಮದವರು ಯಾವ್ದು ಪ್ರಶ್ನೆ ಅವ್ರಿಗೆ ಕೇಳಬಾರ್ದು. ದಿನಾ ಬೆಳಗ್ಗೆ ಇದ್ರ ವಿಚಾರ ಹಿಂದೂಸ್ತಾನ, ಮುಸಲ್ಮಾನ, ಪಾಕಿಸ್ತಾನ, ಅಫ್ಘಾನಿಸ್ತಾನನೇ ಇರಬೇಕು. ಇವತ್ತು ಚೈನಾ ಒಂದು ಹಂತದಲ್ಲಿ ಅದ್ರ ಬಗ್ಗೆ ನಾವು ಮಾತನಾಡಕ್ ಹೋದ್ರೆ, ನಾನು ಚೈನಾ ಪರವಾಗಿ ಮಾತನಾಡ್ತೀನಿ ಅಂತ ತಿಳ್ಕೋಬೇಡಿ. ಅದ್ರ ಬಗ್ಗೆ ವಿಚಾರ ಜನಕ್ಕೆ ತಿಳಿಬೇಕು, ತಿಳಿಬಾರ್ದು. ಯಾವ ಮಾಧ್ಯಮದವರು, ಸೆಂಟ್ರಲ್ ನ್ಯಾಷನಲ್ ಮೀಡಿಯಾ ಇರ್ಬೋದು, ಯಾವುದು ಒಂದು ವಿಚಾರಗಳನ್ನ ಬೇರೆ ದೇಶದಲ್ಲಿ ಏನು ಪ್ರಗತಿ ಆಗಿದೆ ಅದ್ರ ಬಗ್ಗೆ ಈ ದೇಶದಲ್ಲಿ ಚರ್ಚೆನೇ ಇಲ್ಲ. ಯಾಕೆ? ಬೇರೆ ದೇಶಕ್ಕೆ ನಾವು ಹೋಲ್ಸ್ಕೊಂಡ್ಬಿಡ್ತೀವಲ್ಲ. ಬೆಳಗ್ಗೆ ಬಂದ ತಕ್ಷಣ $5 ಟ್ರಿಲಿಯನ್ ಎಕಾನಮಿ, $5 ಟ್ರಿಲಿಯನ್ ಎಕಾನಮಿ ಅಂತ ಹೇಳ್ತಾರೆ ಮಾಧ್ಯಮದವರು. ನಾನು ಕೇಳ್ತಕ್ಕಂಥ ಪ್ರಶ್ನೆ ನಿಮಗಿದೆ, ಇವತ್ತು ನಮ್ಮ ದೇಶದ ಪರ್ ಕ್ಯಾಪಿಟಲ್ ಇನ್ಕಮ್ ಇರ್ತಕ್ಕಂಥದ್ದು $2,487 ಇದೆ, ಒಪ್ಕೊಳ್ಳೋಣ. ಇವತ್ತು ಆಫ್ರಿಕನ್ ಆವರೇಜ್ GDP ಇರ್ತಕ್ಕಂಥದ್ದು $1,676 ಇದೆ. ಯಾಕಿದು ಕಂಪ್ಯಾರಿಸನ್ ಕೊಟ್ಟಿನಿ ಅಂತಂದ್ರೆ, ನಮ್ಮ ದೇಶದ GDP ನಲ್ಲಿ ಇರ್ತಕ್ಕಂಥ ಪರ್ ಕ್ಯಾಪಿಟಲ್ ಇನ್ಕಮ್ ಇರ್ತಕ್ಕಂಥ 10% ಪ್ರಮುಖರು ಸೌಕಾರ GDP ನ ನೀವು ತೆಗೆದುಬಿಟ್ರೆ, I'll repeat, if we remove 10% of GDP of the people who are wealthy in this country, ನಾವು ಆಫ್ರಿಕನ್ಗಿನ ಕೇಳಿದೀವಿ. ಆಫ್ರಿಕಾ ದೇಶಕ್ಕೆ ನಮಗೆ ನಾವು ಹೋಲಿಸ್ಕೋಬಹುದು. ಇವತ್ತು 50% ಈ ದೇಶದ ಆಸ್ತಿ ಕೇವಲ 1% ಜನರ ಹತ್ರ ಇದೆ. ಇಂಥವು ಯಾವ ಚರ್ಚೆಗೆ ಬರಬಾರ್ದು. ಚರ್ಚೆ ಏನು ಬರ್ಬೇಕು? ಬೆಳಗ್ಗೆಯಿಂದ ಸಾಯಂಕಾಲವರೆಗೆ. ಇವತ್ತು ಕೆನಡಿಯನ್ ಇರ್ತಕ್ಕಂಥ, ಮೆಕ್ಸಿಕೋ ಇರ್ತಕ್ಕಂಥ ಪ್ರೆಸಿಡೆಂಟ್ ಹೆಣ್ಮಗಳು ಕ್ಲೌಡಿಯಾ 3ನೇ ಏರ್ಕ್ರಾಫ್ಟ್ ಅಲ್ಲಿ ಲ್ಯಾಂಡ್ ಆಗಕ್ಕೆ ಬಿಡ್ಲಿಲ್ಲ. ಅಮ್ಮ ಏನು ಇಮಿಗ್ರೆಂಟ್ಸ್ ಇದ್ದಾರೆ, ಅವರಿಗೆ ರಾತ್ರಿ ಕಾಲಿಗೆ ಕೈಗೆ ಚೈನ್ ಹಾಕೊಂಡು ಕರ್ಕೊಂಡು ನಮ್ಮ ದೇಶಕ್ಕೆ ಬಂದ್ರೆ, ಆಯಮ್ಮ ಅಲ್ಲಿ US ಎದುರಿಸಿ ಹೇಳ್ತಾಳೆ, ಐ ಆಮ್ ನಾಟ್ ಗೋಯಿಂಗ್ ಟು ಅಲೋ ಯುವರ್ ಫ್ಲೈಟ್ ಟು ಲ್ಯಾಂಡ್ ಅಂತ ಹೇಳಿ ಆ ಫ್ಲೈಟ್ ನ ವಾಪಸ್ ಕಳಿಸ್ತಾಳೆ ಆಯಮ್ಮ. ಯಾವ ಟ್ರಂಪ್ 25% ಟ್ಯಾರಿಫ್ ನಿಮ್ಮ ಮೇಲೆ ಹಾಕ್ತೀವಿ ಅಂತ ಹೇಳ್ತಾ ಇದ್ಲು, ಇವತ್ತು ಟ್ರಂಪ್ ಅವ್ರ ಜೊತೆ ನೆಗೋಸಿಯೇಟ್ ಮಾಡಿ 10% ಟ್ಯಾರಿಫ್ ಬರ್ತಾರೆ. ಇಂಥವು ಯಾವುದು ಮಾಧ್ಯಮ ಚರ್ಚೆ ಮಾಡಂಗಿಲ್ಲ. ಮೋದಿ ಸ್ಟ್ರಾಂಗು, ಮೋದಿ ಸ್ಟ್ರಾಂಗು, ಮೋದಿ ಸ್ಟ್ರಾಂಗು, ಮೋದಿ ಸ್ಟ್ರಾಂಗ್ ತೋರಿಸ್ರಿ. ದೇಶ ಅಳ್ಳಾಡ್ಕೊಂಡು ಹೋಗ್ಯಾನ. ಅದಕ್ಕೆ ನಮ್ಮ ಕಾಂಗ್ರೆಸ್ ಮೇಲೆ ಬಹಳ ದೊಡ್ಡ ಜವಾಬ್ದಾರಿ ಇದೆ. ಉದಾಹರಣೆಗೆ ಇವ್ರು ನೆಹರು ಸಾಹೇಬ್ರನ್ನ ಬೈತಾರೆ, ನೆಹರು ಅವರನ್ನೇ ದೇಶ ಒಡೆದೋಗ್ಬಿಡ್ತು, ಪಾಕಿಸ್ತಾನ ಆಯ್ತು. ಯಾರು ಹೇಳೋದು? ಯಾರು ಹೇಳ್ತಾರೆ? ಮತ್ತೆ ನಿಮಗೆ ಅನುಕೂಲ ಆಗೈತಾ, ಅನಾನುಕೂಲ ಆಗೈತಾ? ಬಿಜೆಪಿ ಅವರಿಗೆ ಈ ದೇಶ ಎರಡಾಗಿರ್ತಕ್ಕಂಥದ್ದು ಪಾಕಿಸ್ತಾನ, ಬಾಂಗ್ಲಾದೇಶ, ಭಾರತ ದೇಶ ಆಗಿರ್ತಕ್ಕಂಥದ್ದು ಬಿಜೆಪಿ ಅನುಕೂಲ ಆಗಿದೆ, ಅನಾನುಕೂಲ ಆಗಿದೆ ಫಸ್ಟ್ ಹೇಳ್ಬೇಕು ಅವರು. ಮತ್ತೆ ನೆಹರು ಬೈತಾರೆ ನೋಡಿ, ನೆಹರು ನೀವರೇ ಬೈಯೋದು. ನೆಹರುವಿಂದನೇ ಈ ದೇಶ ಹೊಡೆದೋಗ್ಬಿಡ್ತು. ಆಯ್ತಪ್ಪ, ಹೊಡೆದೋಯ್ತಂತ ನೀವ್ ಹೇಳ್ತೀರಿ. ಅನುಕೂಲ ಆಗೈತೆ, ಅನಾನುಕೂಲ ಆಗೈತೆ? ನಿಮಗೆ ಅನುಕೂಲ ಆಗಿದ್ರೆ ನೆಹರು ಅವ್ರ ಫೋಟೋ ನಿಮ್ಮ ಆಫೀಸ್ನಾಗ ಇಟ್ಕೊಳ್ಳಿ ಫಸ್ಟ್. ನಿಮಗೆ ಅನುಕೂಲ ಆಗಿದ್ರೆ ನೆಹರು ಅವ್ರ ಫೋಟೋ ಫಸ್ಟ್ ನೀವು ಆಫೀಸ್ನಾಗ ಇಟ್ಕೊಳ್ಳಿ. ಹೈಪೋಥೆಟಿಕಲಿ ಲೆಟ್ ಅಸ್ ಸೇ ಬಿಕಾಸ್ ಆಫ್ ನೆಹರು ಸಾಹೇಬ್ರೆ ಇದು ಪಾಕಿಸ್ತಾನ ಭಾರತ ಆಯ್ತು ಅಂತಂದ್ರೆ ನಿಮಗೆ ತೊಂದರೆ ಏನಾಯ್ತು? ಮತ್ತೆ ನೀವು ನೆಹರು ಸಾಹೇಬ್ರನ್ನ ಯಾಕೆ ಬೈಬೇಕು? ಬೈಬಾರ್ದಲ್ಲ ನೀವು. ಇವತ್ತು 25 ಕೋಟಿ 26 ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ಮುಸಲ್ಮಾನರು ಪಾಕಿಸ್ತಾನದಲ್ಲಿ ಇದ್ದಾರೆ. ಮತ್ತೆ ಪಾಕಿಸ್ತಾನ ಡಿವೈಡ್ ಆಗಿರೋದ್ರೆ ಅವರು ಇಲ್ಲೇ ಇರ್ತಾ ಇದ್ರು. ಯಾರು ಇರ್ತಿದ್ರಲ್ಲಿ 26 ಕೋಟಿ ಜನ? ಮತ್ತೆ ಇವ್ರ ಭಾಷಣ ಹೆಂಗಿರ್ತಿತ್ತು ಅವಾಗ?
ಇವರೇ ಎಲ್ಲ ಉರ್ದು ಮಾತಾಡ್ತಿದ್ರು. ಇವರು ಸಲಾವುಲಿಲ್ಲ ಅಲ್ಲಾವುಲಿಲ್ಲ ಅಂತ ಇವರೇ ಮಾತನಾಡೋದು ಭಾಷಣ. ಯಾಕೆ ಹೇಳ್ತಾ ಇದೀವಿ ಅಂತಂದ್ರೆ ಇವರು ರಾಜಕೀಯಕ್ಕಾಗಿ ಈ ಹಿಂದುತ್ವನ ಹಿಂದುವಾದಿನ ಬಹಳ ಚೆನ್ನಾಗಿ ಬೆಳೆಸ್ತಾರೆ. ಮೊನ್ನೆ ಬಹಳ ಚೆನ್ನಾಗಾಯ್ತು ನನಗೆ. ಮೋದಿ ಸಾಹೇಬರು ಅಯೋಧ್ಯದಲ್ಲಿ ರಾಮ ಮಂದಿರ ದೇವ್ರನ್ನ ಅವರೇ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ರು. ಸರಿಯೋ ತಪ್ಪಿದು? ಮಾಡಿದ್ರಲ್ಲ. 7 ದಿನ ಅವರೇ ಸತತವಾಗಿ ಪೂಜೆಯನ್ನು ಮಾಡಿದ್ರು, ಅವರೇ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ರು, ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ರು. ನಮ್ಮ ಹಿಂದೂ ಸಮಾಜ ಪ್ರಕಾರ ಯಾವುದೇ ಮೂರ್ತಿ ಪ್ರತಿಷ್ಠಾಪನೆ ಆಗ್ಬೇಕಾಗಿದ್ರೆ, ಪ್ರಾಣ ಪ್ರತಿಷ್ಠಾಪನೆ ಆಗ್ಬೇಕಾಗಿದ್ರೆ ಬ್ರಾಹ್ಮಣ ಇಲ್ಲಾರಂಗ್ ಮಾಡಕ್ಕೆ ಬರೋದಿಲ್ಲ. ಇವರೇ ಹೇಳ್ಕೊಳ್ತಾರೆ, OBC ನಾಯಕರಂತ ಇವ್ರು ಹೇಳ್ತಾರೆ. ಅದಕ್ಕೆ ಇನ್ನು ಮುಂದುಗಡೆ ಎಲ್ಲಾ ದೇವ್ರ ಗುಡಿ ಹೇಳಿ ಮೋದಿ ಸಾಹೇಬ್ರು ಮಾಡಿದ್ದೇ ನಮಗೆ ಪ್ರಾಕ್ಟೀಸ್ ಮಾಡ್ಬೇಕು. ನಾವಿನ ಮೇಲೆ ಎಲ್ಲಾ ಶೋಷಿತ ವರ್ಗಗಳಿಗೆ, ಎಲ್ಲಾ OBC ವರ್ಗಗಳಿಗೆ ಗುಡಿಗಳು ಬಿಟ್ಟು ಕೊಡ್ರಿ, ನಾವು ಪೂಜೆ ಮಾಡ್ತೀವಿ. ಈ ಸಂದರ್ಭಕ್ಕೆ ನನಗೆ ಈ ಸಂದರ್ಭಕ್ಕೆ ಕೇಳಿ ಬಯಸ್ತೀನಿ. ಯಾಕೆ ಕೊಡ್ಬಾರ್ದು ನೀವು? ಮತ್ತೆ ನೀವು ಮಾಡ್ಬಿಡ್ಬೋದಾ?